ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ವಾರ್ ನಡೀತಾ ಇದೆ. ಡೊನಾಲ್ಡ್ ಟ್ರಂಪ್ಗೆ ಶಾಕ್ ಕೊಟ್ಟಿದೆ ಸ್ಪೇನ್. ಏಕಪಕ್ಷೀಯ ಕ್ರಮಕ್ಕೆ ಕೆಲ ನ್ಯಾಟೋ ರಾಷ್ಟ್ರಗಳ ವಿರೋಧ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ವಾರ್, ಡೊನಾಲ್ಡ್ ಟ್ರಂಪ್ಗೆ ಶಾಕ್ ಕೊಟ್ಟ ಸ್ಪೇನ್. ಏಕಪಕ್ಷೀಯ ಕ್ರಮಕ್ಕೆ ಕೆಲ ನ್ಯಾಟೋ ರಾಷ್ಟ್ರಗಳ ವಿರೋಧ. ಇಸ್ರೇಲ್ ಅಮೆರಿಕ ಯುದ್ಧದಲ್ಲಿ ಸೇರಲ್ಲ ಎಂದ ಸ್ಪೇನ್ ಯಾವುದೇ ರೀತಿಯಲ್ಲೂ ಬೆಂಬಲಿಸಲ್ಲ ಎಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. 23 ವರ್ಷಗಳ ಹಿಂದೆ ಅಮೆರಿಕ ಇದೇ ರೀತಿ ಯುದ್ಧಕ್ಕೆ ಎಳೆದಿತ್ತು. ಮಧ್ಯಪ್ರಾಚ್ಯದಲ್ಲಿ ಯುದ್ಧಕ್ಕೆ ಸ್ಪೇನ್ ಎಳೆದು ತಂದಿದ್ದ ಅಮೆರಿಕ ಆಗ ಮಾಡಿದ್ದ ತಪ್ಪನ್ನ ಮತ್ತೆ ಮಾಡಲ್ಲ ಎನ್ನುತ್ತೆ ಸ್ಪೇನ್. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ವಾರ್, ಡೊನಾಲ್ಡ್ ಟ್ರಂಪ್ಗೆ ಶಾಕ್ ಕೊಟ್ಟಿದೆ ಸ್ಪೇನ್. ಏಕಪಕ್ಷೀಯ ಕ್ರಮಕ್ಕೆ ಕೆಲ ನ್ಯಾಟೋ ರಾಷ್ಟ್ರಗಳ ವಿರೋಧ ವ್ಯಕ್ತವಾಗ್ತಾ ಇದೆ. ಇಸ್ರೇಲ್ ಅಮೆರಿಕ ಯುದ್ಧದಲ್ಲಿ ಸೇರಲ್ಲ ಎನ್ನುತ್ತೆ ಸ್ಪೇನ್. ಯಾವುದೇ ರೀತಿಯಲ್ಲೂ ಬೆಂಬಲಿಸಲ್ಲ ಸ್ಪಷ್ಟನೆಯನ್ನ ಕೊಟ್ಟುಬಿಟ್ಟಿದೆ. 23 ವರ್ಷಗಳ ಹಿಂದೆ ಅಮೆರಿಕ ಇದೇ ರೀತಿಯಾಗಿ ಯುದ್ಧಕ್ಕೆ ಅಪ್ರೋಚ್ ಅನ್ನ ನೀಡಿತ್ತು. ಮಧ್ಯಪ್ರಾಚ್ಯದಲ್ಲಿ ಯುದ್ಧಕ್ಕೆ ಸ್ಪೇನ್ ಎಳೆದು ತಂದಿದ್ದಂತಹ ಅಮೆರಿಕ ಆಗ ಮಾಡಿದ್ದ ತಪ್ಪನ್ನ ಮತ್ತೆ ಮಾಡಲ್ಲ ಎನ್ನುತ್ತೆ ಸ್ಪೇನ್. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ನೋಡಿ, ಒಂದ್ ಕಡೆ ಇಲ್ಲಿ ನಾವು ಗಮನಿಸ್ತಾ ಹೋದ್ರೆ ನ್ಯಾಟೋ ರಾಷ್ಟ್ರಗಳು ಇದಕ್ಕೆ ಸಪೋರ್ಟ್ ಅನ್ನ ಕೊಡಲ್ಲ ಅನ್ನುವಂಥದ್ದು. ಯಾಕಂದ್ರೆ ಏಕಪಕ್ಷೀಯ ಕ್ರಮಕ್ಕೆ ಕೆಲ ನ್ಯಾಟೋ ರಾಷ್ಟ್ರಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಅಮೆರಿಕ ತನ್ನ ಬುದ್ಧಿವಂತಿಕೆಯನ್ನ ಬಳಸ್ಕೊಂಡು, ಅದರಲ್ಲೂ ಟ್ರಂಪ್ ವಿಚಾರಕ್ಕೆ ನಾವಿಲ್ಲಿ ಮಾತನಾಡೋದಾದ್ರೆ ತನ್ನ ಬುದ್ಧಿವಂತಿಕೆಯನ್ನ ಬಳಸ್ಕೊಂಡು ನೋಡಿ, ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನ ನಡೆಸ್ತಾ ಇದೆ ಇರಾನ್ ಮೇಲೆ. ಇರಾನ್ ಒಂದು ದೇಶ, ಇಲ್ಲಿ ಜಂಟಿ ದೇಶಗಳು ಏನು ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದ್ದು ಸ್ಪೇನ್ಗೆ ಇಲ್ಲಿ ಅಪ್ರೋಚನ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೇನ್ ಇದನ್ನ ನಿರಾಕರಿಸಿದೆ. ಯಾಕಂದ್ರೆ ಈಗ 23 ವರ್ಷಗಳಿಂದ ಯುದ್ಧಕ್ಕೆ ಕರೆದಿದ್ದಂಥ ಸಂದರ್ಭದಲ್ಲಿ ಆಗ ಸಪೋರ್ಟ್ ಅನ್ನ ಕೊಟ್ಟಿತ್ತು ಸ್ಪೇನ್. ಬಟ್ ಅದೇ ತಪ್ಪನ್ನ ನಾವು ಮರಳಿ ಮಾಡಲ್ಲ ಅನ್ನುವಂಥ ವಿಚಾರದಲ್ಲಿ ಇದೀಗ ಸ್ಪೇನ್ ಹಿಂದೇಟನ್ನ ಇಟ್ಟಿರುವಂಥದ್ದು ಗಮನಿಸ್ತಾ ಇದ್ವಿ. ಅಂದ್ರೆ ಇದೀಗ ಏನು ಕೆಲವೊಂದಿಷ್ಟು ನೆರೆಹೊರೆಯ ದೇಶಗಳಿಂದಾವೆ ಅಮೆರಿಕ ಜೊತೆಗೆ ಕೆಲವೊಂದಿಷ್ಟು ಸಂಬಂಧಗಳ ವಿಚಾರಕ್ಕೆ, ಅಂದ್ರೆ ಮಾರ್ಕೆಟಿಂಗ್ ಆಗಿರ್ಬೋದು, ವ್ಯಾಪಾರ ವಿಚಾರಕ್ಕೆ ಆಗಿರ್ಬೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕುವಂತ ವಿಚಾರಕ್ಕೆ ಆಗಿರ್ಬೋದು, ತಮ್ಮ ದೇಶದ ಗಡಿಯಲ್ಲಿ ಅಮೆರಿಕ ಸೇನೆಗೆ ನೆಲೆಯನ್ನ ಮಾಡಿಕೊಟ್ಟಿದೆ, ಒಪ್ಕೊಳ್ತೀವಿ. ಬಟ್ ಯುದ್ಧವನ್ನ ಸಾರ್ತೀವಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ